ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ನಾನು ಇಂದು ಇತಿಹಾಸದ ಉಪನ್ಯಾಸಕನಾಗಿ ಭಾರತಕ್ಕೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಇಂದಿಗೆ 78 ವರ್ಷ ಸೇರಿಕೊಂಡಿವೆ. ಈ 78 ವರ್ಷದ ಸ್ವಾತಂತ್ರ್ಯೋತ್ಸವ ನಮ್ಮ ಪಾಲಿಗೆ ಅತ್ಯಂತ ಹರ್ಷದಾಯಕವಾಗಿರುವಂತಹ ದಿನವಾಗಿದೆ ಎಂದು ಹೇಳಬಹುದು. ಭಾರತ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಸಿಲುಕಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ನಲುಗಿ ಹೋಗಿತ್ತು. ಇಂತಹ ನಲುಗಿ ಹೋಗಿರತಕ್ಕಂತಹ ಭಾರತಕ್ಕೆ ಕ್ರಾಂತಿಯ ಕಿಡಿಯನ್ನು 1857ರಲ್ಲಿ ಮಂಗಲ್ ಪಾಂಡೆಯವರಿಂದ ಹೊತ್ತಿ ಅದಕ್ಕೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಂತರ ಬಂದಂತಹ ಕ್ರಾಂತಿಕಾರಿ ಪುರುಷರಾಗಿರತಕ್ಕಂತಹ ಚಾಪೇಕರ್ ಬಂಧುಗಳಾಗಿರಬಹುದು, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ಬಾಲ್ ಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅನ್ನುವಂತಹ ನಾಯಕರು ಬ್ರಿಟಿಷರ ದೌರ್ಜನ್ಯಕ್ಕೆ ಒಳಗಾಗಿ ಅವರಿಗೆ ಕೊಟ್ಟಂಥ ಶಿಕ್ಷೆಗಳು ಎಷ್ಟೊಂದು ಭಯಾನಕವಾಗಿದ್ದವು ಎಂದರೆ, ಉದಾಹರಣೆಗಾಗಿ ಅಲ್ಲದೆ ಸುಭಾಷ್ ಚಂದ್ರ ಬೋಸರು ಬ್ರಿಟಿಷರ ವಿರುದ್ಧ ಜಯವನ್ನು ಪಡೆಯಲೇಬೇಕು ಅನ್ನುವಂಥ ಉದ್ದೇಶದಿಂದ ಜೈಲಿನಿಂದ ಪರಾರಿಯಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ಇಂಗ್ಲೆಂಡಿನ ವೈರಿ ದೇಶದ ಜೊತೆ ಕೈಜೋಡಿಸಲುವುದಕ್ಕೆ ಹೋಗಿ ಆಜಾದ್ ಹಿಂದ್ ಫೌಜ್ ಅನ್ನುವಂಥದ್ದನ್ನು ರಚನೆ ಮಾಡಿರುವಂಥದ್ದು. ಅಲ್ಲದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಒಂದೆರಡು ಜನರ ಕೊಡುಗೆ ಅಲ್ಲ, ಒಬ್ಬರಿಬ್ಬರ ಬಲಿದಾನ ಅಲ್ಲ, ಒಂದು ಅಂದಾಜಿನ ಪ್ರಕಾರ ಸರಿಸುಮಾರು 6 ಲಕ್ಷ ಜನರು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಲಿದಾನವನ್ನು ನೀಡಿದ್ದಾರೆ. ಈ ಬಲಿದಾನ ಅನ್ನುವಂಥದ್ದನ್ನು ನಾವು ವ್ಯರ್ಥಗೊಳಿಸಬಾರದು. ಏಕೆಂದರೆ ಅವರ ಬಲಿದಾನ ಅನ್ನುವಂಥದ್ದನ್ನು ನಾವು ಅರಿತುಕೊಂಡಾಗ ಈ ಸ್ವಾತಂತ್ರ್ಯ ನಮಗೆ ಸಿಕ್ಕಿರುವುದು ಅಷ್ಟು ಸುಲಭವಾಗಿ ಅಲ್ಲ ಅಂಥೇಳಿ ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ನಾವು ಸ್ವಾತಂತ್ರ್ಯೋತ್ಸವ ಅನ್ನುವಂಥದ್ದನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಸ್ವಾತಂತ್ರ್ಯೋತ್ಸವ ಅಂದ್ರೇನು ಅನ್ನುವಂಥದ್ದು ಹೇಳಿದ್ರೆ, ದಿನನಿತ್ಯ ಜೀವನದಲ್ಲಿನ ದುಃಖ ದುಮ್ಮಾನಗಳನ್ನು ಬದಿಗೊತ್ತಿ ಪುನಶ್ಚೇತನಗೊಳ್ಳುವುದು ಎಂದರ್ಥ. ಈ ಪುನಶ್ಚೇತನಗೊಂಡು ನಾವು ಏನನ್ನು ನೆನಪಿಸ್ಕೊಳ್ಬೇಕಾಗಿದೆ ಅಂತಂದ್ರೆ, ಮೊಟ್ಟ ಮೊದಲು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಅವರು ಹೋರಾಟ ಮಾಡಿ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿರತಕ್ಕಂತಹ ನಮ್ಮ ನಾಯಕರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದು ನಮ್ಮ ಮೊದಲನೇ ಕರ್ತವ್ಯವಾಗಿದೆ. ಎರಡನೆಯ ಕರ್ತವ್ಯ ಏನು ಅಂತಂದ್ರೆ, ಈ ಸ್ವಾತಂತ್ರ್ಯೋತ್ಸವ ಇದೊಂದು ರಾಷ್ಟ್ರೀಯ ಹಬ್ಬದ ರೂಪದಲ್ಲಿ ನಾವು ಮಾಡಬೇಕಾಗಿದೆ. ಭಾರತದ ಸಾಂಸ್ಕೃತಿಕ ಪರಂಪರೆಯಲ್ಲಿ ಹಬ್ಬಗಳ ಮಹತ್ವ ನಿಮ್ಮೆಲ್ಲರಿಗೆ ಎಷ್ಟೊಂದು ಪ್ರಮುಖವಾಗಿರುತ್ತದೆ ಎಂಬುದನ್ನು ಗೊತ್ತೇ ಇದೆ. ಇಡೀ ಭಾರತದಲ್ಲಿ ಎಲ್ಲ ಭಾರತೀಯರು ಕೂಡಿ ಮಾಡುವಂತಹ ಅತ್ಯಂತ ಪ್ರಮುಖ ಹಬ್ಬಗಳಲ್ಲಿ 15ನೇ ಆಗಸ್ಟ್ ಸ್ವಾತಂತ್ರ್ಯ ದಿನದ ಒಂದು ಹಬ್ಬ ಅಂಥೇಳಿ ಹೇಳಲು ಬಯಸುತ್ತೇನೆ ನಾನು. ಇಂತಹ ಹಬ್ಬ ಆಚರಣೆಯನ್ನು ನಾವು ಮಾಡುವಾಗ ಇಲ್ಲಿ ಸ್ವಾತಂತ್ರ್ಯದ ನಂತರ ಪ್ರಜಾಪ್ರಭುತ್ವ ಅನ್ನುವಂಥ ದೇಶವನ್ನು ನಿರ್ಮಾಣ ಮಾಡಿಕೊಂಡು ನಾವು ಸಂವಿಧಾನಬದ್ಧವಾಗಿ ಪ್ರತಿಯೊಬ್ಬ ಭಾರತೀಯರು ಹಕ್ಕುಗಳನ್ನು ಪಡೆದುಕೊಂಡಿದ್ದೇವೆ. ಜೊತೆಗೆ ಕರ್ತವ್ಯಗಳನ್ನು ಸಹ ಮಾಡಬೇಕು ಎಂಬ
ಗುರಿಯನ್ನು ಇಟ್ಟುಕೊಂಡಿದ್ದೇವೆ. ಆದರೆ ದುರಾದೃಷ್ಟ ಏನು ಅಂತಂದರೆ, ಹಕ್ಕುಗಳ ನೆನಪು ನಮ್ಮಲ್ಲಿ ಉಳಿತಾ ಇವೆ, ಕರ್ತವ್ಯಗಳು ಮರೆತಂತೆ ಆಗುತ್ತಿದೆ ಅನ್ನುವಂಥದ್ದು ಸ್ವಲ್ಪ ಭಯನೂ ಅನ್ನಿಸ್ತಾ ಇದೆ, ನೋವಿನ ಸಂಗತಿಯೂ ಆಗಿದೆ ಅಂಥೇಳಿ ಹೇಳಬಹುದು. ಯಾಕಂತಂದ್ರೆ ನಾವು ಕೇವಲ ಸ್ವಾತಂತ್ರ್ಯ ಹೊಂದಿ ಸುಖವನ್ನು ಪಡಿತಾ ಇದ್ದೀವಿ ಅನ್ನೋದ್ರ ಜೊತೆಗೆ ಇವತ್ತೇ ಜಗತ್ತಿನಲ್ಲಿ ನಡೀತಕ್ಕಂತಹ ಈ ಭಯಾನಕವಾಗಿರತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಸಿಲುಕಿಕೊಂಡಿದ್ದೇವೆ. ಇಂಥ ವ್ಯವಸ್ಥೆಯಿಂದ ನಾವು ಹೊರಗೆ ಬರಬೇಕಾದ್ರೆ ನಾವು ಪ್ರತಿಯೊಬ್ಬ ಭಾರತೀಯರು ಜಾಗೃತರಾಗಿ, ಸಂಘಟಿತರಾಗಿ, ದೇಶಕ್ಕಾಗಿ ನಾವು ಪಣವನ್ನು ತೊಟ್ಟು ಒಗ್ಗೂಡಿ ಹೋರಾಟ ಮಾಡಿದಾಗ ಮಾತ್ರ ಈ ಸ್ವಾತಂತ್ರ್ಯ ಉಳಿಯುತ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸುತ್ತೇನೆ ಅಂತ. ಹೀಗಾಗಿ ಇಂದು ಭಾರತ 78 ವರ್ಷಗಳ ಕಾಲ ಸುದೀರ್ಘವಾಗಿರತಕ್ಕಂಥ ಹಾದಿಯನ್ನು ಕ್ರಮಿಸಿಕೊಂಡು ಬಂದಿದೆ. ಇದರಲ್ಲಿ ಅನೇಕ ಬದಲಾವಣೆಗಳು, ಸುಧಾರಣೆಗಳು ನಾವು ಕಂಡರೂ ಸಹ ದೇಶಪ್ರೇಮಿಗಳು ಕಂಡಂತಹ ಕನಸು ಇನ್ನೂ ನನಸಾಗಿಲ್ಲ. ಅದರಲ್ಲಿ ಮಹತ್ವಪೂರ್ಣವಾಗಿರತಕ್ಕಂತಹ ಮಾತು ಏನಂದ್ರೆ, ಸಮಬಾಳು, ಸಮಪಾಲು, ಸಮಾನ ಹಂಚಿಕೆ ಅನ್ನುವಂಥದ್ದನ್ನು ಇನ್ನೂ ದೂರ ಇದೆ. ಅಲ್ಲದೆ ಸೌಹಾರ್ದತೆಯನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸ್ಕೊಂಡು ಬರಬೇಕಾಗಿದೆ. ಜೊತೆಗೆ ನಾವು ಭವಿಷ್ಯತ್ತಿನ ಗುರಿಯನ್ನು ಇಟ್ಟುಕೊಂಡು ಕಾರ್ಯೋನ್ಮುಖರಾದಾಗ ಮಾತ್ರ ಅದು ನಮ್ಮ ಉದ್ದೇಶ, ಗುರಿಗಳು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ, 78ನೇ ವರ್ಷದ ಸ್ವಾತಂತ್ರ್ಯೋತ್ಸವ ನಮ್ಮ ಪಾಲಿಗೆ ಹುರುಪು, ಹುಮ್ಮಸ್ಸು, ಉತ್ಸಾಹ ತುಂಬಲಿ ಎಂದು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಕೋರಿ ನನ್ನ ಮಾತಿಗೆ ವಿರಾಮವನ್ನು ಹೇಳುತ್ತೇನೆ. ಧನ್ಯವಾದಗಳು. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483